ಮಹನೀಯರೆಲ್ಲ ವಿಶ್ವಕ್ಕೆ ಉತ್ತಮ ಸಂದೇಶ ಕೊಟ್ಟವರಾಗಿದ್ದು ಇವರು ವಿಶ್ವ ಮಾನವರು. ಇಂತಹ ಜಯಂತಿಗಳು ಕೇವಲ ಆಯಾ ಜಾತಿಗೆ ಮಾತ್ರ ಸೀಮಿತವಾಗಿರುವುದಕ್ಕೆ ಶ್ರೀ ಜವ್ವೇನಹಳ್ಳಿ ಮಠದ ಮಠಾಧೀಶರಾದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ ಬೇಸರ ವ್ಯಕ್ತಪಡಿಸಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಮಂಗಳವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಶಿವಯೋಗಿ ಸಿದ್ದರಾಮ ಜಯಂತಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು, ವಿಪರ್ಯಾಸ ಎಂದರೆ ವಿವಿಧ ಜಯಂತಿಗಳು ಆಯಾ ಜಾತಿಗೆ ಸೀಮಿತವಾಗಿ ಬಿಟ್ಟಿದೆ. ಕನಕದಾಸರು ವಿಶ್ವಕ್ಕೆ ಮಾನ್ಯರು. ಆದರೆ ನಾವು ಎಲ್ಲರೂ ಜಾತಿಯ ಸಂಕೋಲೆಯಲ್ಲಿ ಕಟ್ಟಿ ಹಾಕಿ ಬಿಟ್ಟು ಆಯಾ ಜಾತಿಗೆ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡುವುದು ಇದು ಉತ್ತಮವಲ್ಲ. ಇಂತಹ ಜಯಂತಿ ಮಹನೀಯರೆಲ್ಲರೂ ವಿಶ್ವ ಮಾನವರು, ವಿಶ್ವಕ್ಕೆ ಬೇಕಾದ ಸಂದೇಶ ಕೊಟ್ಟವರು. ಎಲ್ಲ ಸಮುದಾಯದವರು ಸೇರಿ ಮಾಡುವ ಕಾರ್ಯಕ್ರಮವಾಗಬೇಕು. ಜಾತಿ ಎನ್ನುವುದು ದೊಡ್ಡ ಪಿಡುಗು ಆಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕುವೆಂಪು ಎಂದರೆ ಒಕ್ಕಲಿಗರ ಜಾತಿಗೆ ಸೇರಿಸುತ್ತಿದ್ದೇವೆ. ಸಿದ್ದರಾಮೇಶ್ವರ ಎಂದರೆ ಬೋವಿ, ಲಿಂಗಾಯತ ಜನಾಂಗಕ್ಕೆ ಸೇರಿಸಲಾಗುತ್ತಿದೆ. ಕನಕದಾಸರು ಎಂದರೆ ಕುರುಬ ಜನಾಂಗಕ್ಕೆ ಸೇರಿಸುವುದು. ಹೀಗೆ ಮುಂದುವರೆದರೆ ಒಳಿತಲ್ಲ. ಜಾತೀಯತೆ ಮೊದಲು ತೊಲಗಬೇಕು. ಮಹಾತ್ಮರನ್ನು ಜಾತೀಯತೆಯಲ್ಲಿ ಕಟ್ಟಿ ಹಾಕುವುದು ಇದು ಶೋಭೆಯಲ್ಲ ಎಂದರು. ಫೋಟೋ ಪೂಜೆ ಮಾಡಿ ಸಿದ್ದರಾಮಯ್ಯನವರ ಜಯಂತಿ ಆಯಿತು ಎಂದುಕೊಂಡಿದ್ದೇವೆ. 12ನೇ ಶತಮಾನದಲ್ಲಿ ಲಿಂಗಭೇದ ಮರೆತು ಒಂದಾಗಿಸಲು ಶಿವಶರಣರು ಅಂತ್ಯ ಶ್ರಮಿಸಿದ್ದಾರೆ. ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನ ನೀತಿಯನ್ನು 12ನೇ ಶತಮಾನದಲ್ಲೇ ನಡೆದು ಬಂದಿರುವುದಾಗಿ ಹೇಳಿದರು. ರಾಜ್ಯ ಕದಳಿ ಮಹಿಳಾ ವೇದಿಕೆ ಸಂಚಾಲಕರು ಹಾಗೂ ಸಾಹಿತಿಗಳಾದ ಸುಶೀಲಾ ಸೋಮಶೇಖರ್ ಉಪನ್ಯಾಸದಲ್ಲಿ ಮಾತನಾಡಿ, 12ನೇ ಶತಮಾನ ಎಂದರೆ ಒಂದು ವಿಶಿಷ್ಟವಾದ ಶತಮಾನವಾಗಿದ್ದು, ಈ ಯುಗದ ಶರಣರ ದಂಡು ಎನ್ನುವುದು ಪರಂಪರಾ ನಿಲುವುಗಳನ್ನು ಪ್ರಶ್ನಿಸುತ್ತದೆ. ನಿರಾಕರಣೆ ಭಾವನೆ ತೋರದೆ ನವ ಸಮಾಜ ನಿರ್ಮಾಣಕ್ಕೆ ಕಟ್ಟಬದ್ಧರಾಗಿ ನೂತನ ಚಿಂತನೆಗಳನ್ನು ಇಡೀ ವಿಶ್ವಕ್ಕೆ ನೀಡಿರುವುದು ಹೆಮ್ಮೆಯ ವಿಚಾರ ಎಂದರು. ಸಭಾ ಕಾರ್ಯಕ್ರಮಕ್ಕೆ ಮೊದಲು ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಶಿವಯೋಗಿ ಸಿದ್ದರಾಮರ ಭಾವಚಿತ್ರವನ್ನು ಬೆಳ್ಳಿ ಸಾರೋಟಿಯಲ್ಲಿ ಇರಿಸಿ ಪುಷ್ಪಾರ್ಚನೆ ನೆರವೇರಿಸಿ ವಿವಿಧ ಕಲಾ ತಂಡದೊಂದಿಗೆ ಮೆರವಣಿಗೆ ಮೂಲಕ ಕಲಾಭವನಕ್ಕೆ ಕರೆತರಲಾಯಿತು. ಸಿದ್ದರಾಮೇಶ್ವರ ವಚನಗಳು ಅತ್ಯುಷ್ಟವಾಗಿರ್ತಕ್ಕಂಥ ವಚನಗಳನ್ನು ಸುಶೀಲಾ ಸೋಮಶೇಖರ್ ಹೇಳ್ತಾರೆ. ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಇವನ್ನೆಲ್ಲ ಕೇವಲ ಫೋಟೋ ಪೂಜೆ ಮಾಡಿಬಿಟ್ಟು ಸಿದ್ದರಾಮ ಜಯಂತಿ ಆಗೋಗ್ಬಿಡ್ತು ಅಂತ ನಾವು ಹೇಳ್ತಾ ಇದ್ದೀವಿ. ವರ್ಷಕ್ಕೊಂದ್ಸರಿ ಸೇರೋದು, ಫೋಟೋ ಪೂಜೆ ಮಾಡಿಬಿಡೋದು, ಅವರ ತತ್ವವನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಜಾತಿ, ವರ್ಗ, ವರ್ಣ, ಲಿಂಗಭೇದ ರಹಿತ ಸಮಾಜ ಕಟ್ಟಲಿಕ್ಕೆ 12ನೇ ಶತಮಾನದ ಶಿವಶರಣರು ಶ್ರಮಿಸಿದರು. ಇವತ್ತೇನು ನಾವೇನು ಹೋರಾಡ್ತಾ ಇದ್ವಿ ಅದೆಲ್ಲವನ್ನು ಸಂವಿಧಾನ ಅಂತ ಹೇಳ್ತೀವಿ. ಬುದ್ಧ, ಬಸವ, ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ನೀತಿಯನ್ನ ಬಸವಣ್ಣವರು 12ನೇ ಶತಮಾನದಲ್ಲಿ, ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಮುಖಾಂತರ ಅವ್ರೇನ್ ಮಾಡಿದ್ರು, ಆಚರಣೆಗೆ ತಂದ್ರು ಇಂತಹ ಮಾತನ್ನು ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ನನ್ನ ಮುಂದಿನ ಕಾರ್ಯಕ್ರಮ ಇರೋದ್ರಿಂದ ನೋಡೋಣ, ಅಥವಾ ಶ್ರೀಶೈಲದಲ್ಲಿ ಆತನ ಭಕ್ತಿ ಪರಾಕಷ್ಟತೆಯನ್ನು ನೋಡೋಣ, ಅಥವಾ ತ್ರಿವಿಧಿಗಳನ್ನ ಬರೆದಿರುವಂತಹ ಸಾಹಿತ್ಯ ಸಿರಿಯನ್ನ ನಾವು ಅನುಭವಿಸೋಣ, ಅಥವಾ ಸೊನ್ನಲಿಗೆಗೆ ಬಂದು ಲೋಕೋಪಕಾರಿ ಕಾರ್ಯಗಳನ್ನು ಎಸಗಿದಂತಹ ಮಹಾನ್ ಚೇತನ ಸಿದ್ದರಾಮ ಆತನನ್ನ ನಾವು ತಿಳ್ಕೊಳ್ಳೋಣ. ಯಾವ ದಿಕ್ಕುಗಳಿಂದನೂ ಕೂಡ ನಾವು ಎಲ್ಲಾ ದಿಕ್ಕುಗಳಿಂದಲೂ ಕೂಡ ವಚನಕಾರ ಸಿದ್ದರಾಮರನ್ನ ಅಧ್ಯಯನ ಮಾಡಬಹುದು. ಅಂತಹ ಸಾಧನೆ ಸಿದ್ಧಿಗೈದಂಥವರು ಯಾರು ಅಂತ ಹೇಳಿದ್ರೆ ಸಿದ್ದರಾಮ. ಈತೇನು ದೊಡ್ಡ ಕುಟುಂಬದಲ್ಲಿ ಹುಟ್ಟಿದವರಲ್ಲ, ಅಗರ್ಭ ಶ್ರೀಮಂತರಲ್ಲ. ಸೊನ್ನಲಿಗೆ ಅನ್ನುವಂಥದ್ದು ಸೊನ್ನಲಾಪುರ ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರದ ಗಡಿಯಲ್ಲಿದ್ದಂಥ ಒಂದು ಸಣ್ಣ ಊರು. ಆ ಸಣ್ಣ ಊರಿನಲ್ಲಿ ಸುಗ್ಗವೆ ಮತ್ತು ಮುದ್ದನಗೌಡ ಅಂತ ದಂಪತಿಗಳು ಕೃಷಿಕ ಕುಟುಂಬಕ್ಕೆ ಸೇರಿದಂಥವ್ರು, ವ್ಯವಸಾಯಗಾರರು. ಅವರು ಕೂಡ ದೊಡ್ಡ ಅಗರ್ಭ ಶ್ರೀಮಂತರಲ್ಲ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಉಲಿವಾಲ ಮೋಹನ್ ಕುಮಾರ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಇ ಕೃಷ್ಣೇಗೌಡ, ಅಖಿಲ ಭಾರತ ವೀರಶೈವ ಲಿಂಗಾಯತ ಜಿಲ್ಲಾಧ್ಯಕ್ಷ ನವಿಲೆ ಪರಮೇಶ್, ತಾಲೂಕು ಅಧ್ಯಕ್ಷ ಕಟಾಯ ಶಿವಕುಮಾರ್, ಅಖಿಲ ಕರ್ನಾಟಕ ಬೋವಿ ಮಹಾಸಭಾದ ರಾಜ್ಯಾಧ್ಯಕ್ಷ ಎಚ್ ಮಂಜಪ್ಪ, ನೋಬಳ ಸ್ವಯಂ ಸೇವಕ ಸಂಘದ ಗೌರವಾಧ್ಯಕ್ಷ ಎಚ್ಎಸ್ ರಾಜಶೇಖರ್, ಜಿಲ್ಲಾ ಬೋವಿ ಸಮಾಜದ ಅಧ್ಯಕ್ಷ ಸಂದೀಪ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ತಾರನಾಥ್, ಬಸವ ಕೇಂದ್ರದ ಅಧ್ಯಕ್ಷರಾದ ಯುಎಸ್ ಬಸವರಾಜು, ವೀರಶೈವ ಮಹಾಸಭಾದ ಕಾರ್ಯದರ್ಶಿ ರುದ್ರಕುಮಾರ್, ಸಮಾಜದ ಮುಖಂಡರಾದ ಶೋಭನ್ ಬಾಬು, ಸಂಗಮ್, ಬಿಎ ನಾಗೇಶ್, ನಟೇಶ್ ಕುಮಾರ್, ಹೇಮೇಶ್ ಕುಮಾರ್, ರವಿಕುಮಾರ್ ಇತರರು ಉಪಸ್ಥಿತರಿದ್ದರು. ಯದಿಶೆಟ್ಟಿ ನಿರೂಪಿಸಿ ಸ್ವಾಗತಿಸಿದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.